ನಾವಿವತ್ತು ಕವಾಸಕಿ ಸರ್ವಿಸ್ ಸೆಂಟರ್ಗೆ ಬಂದಿದ್ದೀವಿ. ಯಾಕೆ ಅಂತಂದ್ರೆ ನಮ್ಮ KLX 230ನ ಫಸ್ಟ್ ಸರ್ವಿಸ್ ಮಾಡ್ಸಕ್ಕೆ. ಓಕೆನಾ? ಇನ್ನು ಲೂಬ್ ಹೊಡಿಬೇಕಲ್ವಾ, ಎಲ್ಲ ಸರ್ವಿಸ್ ಆಗಿ ಬಂದೈತೆ ಗಾಡಿ. ಇಂಜಿನ್ ಆಯಿಲ್ ಫಿಲ್ಟ್ರು, ಬ್ರೇಕ್ ಪ್ಯಾಡ್ಸ್ ಕ್ಲೀನ್ ಮಾಡಿರೋದು ಆಯ್ತು. ಆಮೇಲೆ ಚೈನ್ ಕ್ಲೀನ್ ಮಾಡೋರೆ ಲೂಬ್ ಮಾಡ್ಬೇಕು. ಇವಾಗ ಈ ಗಾಡಿದು ಸರ್ವಿಸ್ ಬಿಲ್ ಕೇಳ್ಬಿಟ್ರೆ ಇವಾಗ ಶಾಕ್ ಆಗ್ಬಿಡ್ತಾರೆ ಎಲ್ಲರೂ. ಯಾಕೆ ಅಂತಂದ್ರೆ 230cc ಗಾಡಿ, ಆಲ್ಮೋಸ್ಟ್ ಇವಾಗ ಎಕ್ಸ್ಪಲ್ಸ್ ಎಷ್ಟೋ ಅಷ್ಟೇನೆ. ಇದ್ರದ್ದು ಬಿಲ್ಲು 4,430 ರೂಪಾಯಿ 59 ಪೈಸಾ. ಸೇಮ್ ಇದ್ರ ಸರ್ವಿಸ್ ಎಷ್ಟಾಗೈತೆ ಅಂತಂದ್ರೆ ನಂದು ಎಕ್ಸ್ಪಲ್ಸ್ ಎಷ್ಟಾಗಿತ್ತೋ ಸೇಮ್ ಸರ್ವಿಸ್. ಆದ್ರೆ ಬರೀ ಲೇಬರ್ 2,700 ರೂಪಾಯಿ ಲೇಬರ್ ಕಾಸ್ಟ್. ಕವಾಸಕಿ ತಾಳಕ್ಕೂ ಮುಂಚೆ ಒಂದು 100 ಸಲ ಅಲ್ಲ 1000 ಸಲ ಯೋಚನೆ ಮಾಡ್ಬೇಕು. ಗಾಡಿ ನೀಡೋದಲ್ಲ, ಮೇಂಟೈನ್ ಮಾಡೋದು. ಆದ್ರೂ ಬ್ರೋ ನಾನು ಎಲ್ಲ ಟೋಟಲ್ ಅನ್ಕೊಂಡಿದ್ದೆ, ಬರೀ ಲೇಬರ್ ಇಷ್ಟ ಆಗ್ತಾರೆ ಅಂದ್ರೆ ಯಪ್ಪ ಕಷ್ಟ ಕಣಪ್ಪ. ಫಸ್ಟ್ 3 ಸರ್ವಿಸ್ ಫ್ರೀ ಸರ್ವಿಸ್ ಬರುತ್ತಲ್ಲ ಎಲ್ಲ ಶೋರೂಮ್ಗಳಲ್ಲಿ, ಆ ತರ ಫ್ರೀ ಸರ್ವಿಸೇ ಇಲ್ಲ ಇಲ್ಲಿ. ಈ ತರ ಚೆನ್ನಾಗಿ ಹಾಕೊಂಡು ರುಬ್ತಾರೆ. ವಾಷಿಂಗು ಡ್ರೈ 250 ರೂಪಾಯಿ ಫಸ್ಟ್ ಸರ್ವಿಸ್. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ನೀವೇನಾದ್ರೂ ಕವಾಸಕಿಲಿ ಯಾವ್ದಾದ್ರು ಸೂಪರ್ ಬೈಕ್ ತಾತೀರಾ ಅಂದ್ರೆ ಇನ್ನೂ ಬೇಜಾನ್ ಬರುತ್ತೆ. KLX ತಾತೀರಾ ಅಂದ್ರೂ ಯೋಚನೆ ಮಾಡಿ ತಗೊಬೇಕು ನೋಡ್ರಿ. ಫಸ್ಟ್ ಸರ್ವಿಸೇ 4,500 ಆಗೈತೆ. ಇನ್ನ ಸೆಕೆಂಡ್ ಥರ್ಡ್ ಸರ್ವಿಸ್ಗೆಲ್ಲ ಬ್ರೇಕ್ ಪ್ಯಾಡ್ ಎಲ್ಲ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ವಾಷಿಂಗ್ ಇಲ್ಲ ಅಲ್ವಾ. ಇವಾಗ 6 or 10 ಎಲ್ಲ ಅಲ್ಲೇ ಬಿಡ್ತೀರಾ? ಇಲ್ಲ, ಬಿಡೋದೇ ಇಲ್ಲ. ಅಲ್ಲಿ ಒಳಗಡೆ ರಿಮ್ ಒಳಗಡೆ ಈ ಸ್ಪೋಕ್ಸ್ ಮುಟ್ಟೆ ಇಲ್ಲ ಅವನು. ಈ ತರ ವಾಶ್ 100 ರೂಪಾಯಿ ಮಾಡ್ಕೊಡ್ತಾರೆ ನಮ್ಮೂರಲ್ಲಿ. ಮುಚ್ಚಾಲೆ ಬಾಯ್ಲಿ. ಆದ್ರೂ ಇಷ್ಟಪ್ಪ ಗಾಡಿಗೆ 4,500 ರೂಪಾಯಿ ಫಸ್ಟ್ ಸರ್ವಿಸ್ ಅಂದ್ರೆ ನಂಬಕ್ಕೆ ಆಗಲ್ಲ. ಅದ ಹೆಂಗೆ ನಮ್ಗೆ ಹೆಂಗ್ ಬೇಕು ಹಂಗೆ ಬ್ರೋ. ಬಸ್ಸು